ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಇಲ್ಲಿ ಹಿಂದಿರುವಂತೆ ಅದರ ರೂಪವು ಕಾಣಬರುವುದಿಲ್ಲ. ಅದಕ್ಕೆ ಆದಿಯಿಲ್ಲ, ಅಂತ್ಯ ಮತ್ತು ಮಧ್ಯೆ ಯಾವುದೂ ಇಲ್ಲ. ಚೆನ್ನಾಗಿ ಬೇರೂರಿರುವ ಈ ಅಶ್ವತ್ಥ ವೃಕ್ಷವನ್ನು ಅಸಂಗವೆಂಬ ದೃಢವಾದ ಶಸ್ತ್ರದಿಂದ ಕತ್ತರಿಸಬೇಕು. ಅಶ್ವತ್ಥ ವೃಕ್ಷವನ್ನು ಒಂದು ಉದಾಹರಣೆಯಾಗಿ ಬಳಸಿಕೊಂಡು ಮನುಷ್ಯ ಹೇಗೆ ಮೋಹ ಪಾಶದಿಂದ ಹೊರಬರಬೇಕು ಎಂಬುದಾಗಿ ವಿವರಿಸಲಾಗಿದೆ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಒಂದು ಅಶ್ವತ್ಥ ಗಿಡವಿದ್ದರೆ ಸಾಕು, ಸುತ್ತಮುತ್ತಲಿನ ಸಣ್ಣ ಜಾಗವಿರಲಿ ಬಿಡಲಿ ತನ್ನ ಬೇರುಗಳನ್ನು ಚಾಚಿ ಚಿಗುರೊಡೆದು ಹೆಮ್ಮರವಾಗುತ್ತದೆ. ಮಣ್ಣು ನೀರು ಇಲ್ಲದ ಕಾಂಕ್ರೀಟ್ ಕಟ್ಟಡಗಳ ಮೇಲೂ ಬೆಳೆಯುವ ಈ ಗಿಡ ಕೆಲವೇ ವರ್ಷಗಳಲ್ಲಿ ಹೆಮ್ಮರವಾಗುತ್ತದೆ. ಕರ್ಮ ಕಾರಣಕ್ಕಾಗಿ ಈ ಭೂಮಿಗೆ ಬರುವ ಜೀವಿ ಮೋಹ ಪಾಶದಿಂದ ತನ್ನನ್ನು ಬಂಧಿಸಿಕೊಂಡು ಮಾಡಬಾರದ ಕೆಲಸ ಮಾಡಿ ಜನ್ಮ ಜನ್ಮಾಂತರಗಳ ಸುಳಿಯಲ್ಲಿ ಸಿಲುಕುತ್ತಾನೆ. ಅಶ್ವತ್ಥ ಮರದ ಬೇರು ಹೇಗೆ ಮತ್ತೊಂದು ಅಶ್ವತ್ಥ ಮರದ ಜನ್ಮಕ್ಕೆ ಕಾರಣವಾಗುತ್ತದೆ, ಹಾಗೆ ತನ್ನ ಕರ್ಮದಿಂದ ಇನ್ನೊಂದು ಜನ್ಮಕ್ಕೆ ಕಾರಣವಾಗುತ್ತಾನೆ. ಇಂತಹ ಜನ್ಮ ಜನ್ಮಾಂತರಗಳ ಸುಳಿಯಿಂದ ಹೊರಬರಲು ಅಸಂಗ ಎಂಬ ಶಸ್ತ್ರ ಅರ್ಥಾತ್ ಮೋಹ, ಲೌಕಿಕ ಆಸೆ ಹಾಗೂ ಬಂಧನಗಳನ್ನು ಬಿಡಬೇಕು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.